ಏನಾದರೂ ಮಾಹಿತಿ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೆ, ಲಾವಣ್ಯಗೆ, ಚೇತನ್? ತೊಂದರೆ ಅಂದರೆ ಒಮ್ಮೆ ತೊಂದರೆ ಇತ್ತಂತೆ, ಮತ್ತೆ ಅದು ಕ್ಲಿಯರ್ ಆಗಿದೆ ಅಂತ ಹೇಳಿ. ಆಮೇಲೆ ಏನು ಗೊತ್ತಿಲ್ಲ ನನಗೆ. ಅವರಿಗೆ ಲವ್ ಇತ್ತು ಮುಂಚೆ ಇತ್ತಂದೆ, ನಾನು ಅವಳ ಅಕ್ಕನ ಮದುವೆ ಆಯ್ತು 1 year ಆಯ್ತು ಅಷ್ಟೇ. ಆಮೇಲೆ ಒಂದು 2 month ಹೇಳಿದ್ರು ಅವಳು, ಈಗ ಉಂಟಂತ. ಅದಕ್ಕೆ ನಾನು ಹೇಳಿದೆ ನೋಡುವ, ಕಾಲ್ ಮಾಡುವ ಅಂತ. ಈಗ ತೊಂದರೆ ಇಲ್ಲ. ಅವಳು ಕೂಡ ಹೇಳಿದ್ರು, ಲಾವಣ್ಯ ಕೂಡ, ಬೇಡ ಈಗ ತೊಂದರೆ ಇಲ್ಲ, ಬಿಟ್ಟುಬಿಡಿ, ವಿಷಯಕ್ಕೆ ಬರುವುದಿಲ್ಲ ಅಂತ ಅಷ್ಟೇ. ಟಾರ್ಚರ್ ಕೊಡ್ತಾ ಇದ್ದಾನೆ ಈ ಥರ ಏನು ಹೇಳಿಲ್ಲ ಮಾಹಿತಿ? ಇಲ್ಲ, ಅದೇ ಮುಂಚೆ ಒಮ್ಮೆ ಹೇಳಿದ್ರು ಅಷ್ಟೇ, ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಫೋನ್ ಅಲ್ಲಿ ಟೋಟಲ್ ಇಟ್ಕೊಂಡು ನಿನ್ನೆ ಫೋನ್ ಏನಾದರೂ ಮಾಡಿದ್ರೆ? ಹಾಂ, ಫೋನು ಲಾಸ್ಟಿಗೆ ಬಸ್ಸಲ್ಲಿ ಇವಳು ಕೆಲಸ ಮುಗಿಸಿ ಬಸ್ಸು ಬರುವಾಗ, ಕಕ್ಕಿ ಬರುವಾಗ ಅಲ್ಲಿ ಸೀಟಿಗೆ ಬಂದಂತೆ ಬಸ್ಸಿಗೆ. ಆಗ ಅವಳು ಹೇಳಿದ್ರಂತೆ, ನಾನು ಅಕ್ಕನಿಗೆ ಕಾಲ್ ಮಾಡ್ತೇನೆ. ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂದರೆ ಬೇಗ ಅಲ್ಲಿಂದ ಎದ್ದು ಸೀದಾ ಹೋದ ತಕ್ಷಣ ನನಗೆ ನನ್ನ ಹೆಂಡತಿ ಕಾಲ್ ಮಾಡಿದ್ರು, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಹಾಗೆ ಕಾಲ್ ಮಾಡುವಾಗ ಕಾಲ್ ಮಾಡಿದೆ ನಾನು, ಈಗ ಹೋದ ಅಂದ ತಕ್ಷಣ ಬಂದ. ಮತ್ತೊಮ್ಮೆ ಬರುವಾಗ ಏನಾಯ್ತಂದರೆ, ವಾಪಸ್ ಬಂದಲ್ಲ, ವಾಪಸ್ ಬರುವಾಗ ಏನು ಮಾಡ್ಬೇಕು ಅಂತ ಹೇಳಿದ್ರು. ನಾನು ಎಂತ ಹೇಳಿದೆ, ಅವಳಿಗೆ ಮೊಬೈಲ್ ಕೊಡು ಅಂತ ಹೇಳಿ. ಮೊಬೈಲ್ ಕೊಟ್ಟರೆ ತಗೊಂಡು ಹೋದ್ರೆ ಅಂತ ಜಸ್ಟ್ ಹಾಗೆ ಹೇಳಿ. ಮತ್ತೆ ಇದೆ ಸೌಂಡ್ ಗುಬ್ಬೆ ಎಲ್ಲ ಕೇಳಿ. ಹಾಂ, ಕಾಂಟ್ಯಾಕ್ಟಲ್ಲಿ ಇದ್ದಲ್ಲಿ ಮರ್ಡರ್ ಆಯಿತು? ಹಾಂ, ಕಾಂಟ್ಯಾಕ್ಟ್. ನನ್ನ ಫ್ರೆಂಡ್ಗೆ ಇಮಿಡಿಯೇಟ್ ಕಾಲ್ ಮಾಡಿದ್ದೇನೆ, ಅವನು ಹೋಗುವಾಗ ಮರ್ಡರ್ ಆಯ್ತು. ಈಗ ಅವನ ಮೇಲೆ ಯಾವ ರೀತಿ ಸರ್ಕಾರ ಆಕ್ಷನ್ ತಗೊಳ್ಬೇಕು ಅಂತ ನಿಮಗೆ? ಅವನ ಮೇಲೆ ಅವನು ಬಂಧಿಸಬೇಕು. ನಿನ್ನೆಯಿಂದ ತನಿಖೆ ಮಾಡ್ತಿದ್ದ, ಇನ್ನು ಬಂಧಿಸಿಲ್ಲ. ಈಗ ಅವನ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮಗೆ? ಅವನು ಹೋಗಿದ್ದಾನೆ ಅಂತ? ಅದೇ ಗಾಡಿಯಲ್ಲಿ ಹೋಗಿದ್ದಾನಂತೆ, ಬಂದ ಟೋಲ್ ಎಲ್ಲ ಪಾಸ್ ಆಗಿದ್ದಾನಂತೆ. ಮತ್ತೆ ಇಲ್ಲಿ ಮೊಬೈಲೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ಎಲ್ಲ ಉಂಟು ಇದರಲ್ಲಿ ಅಷ್ಟೇ. ಲಾವಣ್ಯ ಹೇಗಿದ್ರು ನಿಮ್ಮ ಜೊತೆ? ಅಂದರೆ ಅವರ ವ್ಯಕ್ತಿತ್ವ ಯಾವ ಥರ ಇತ್ತು? ತೊಂದರೆ ಇಲ್ಲ, ಕ್ಲೋಸ್ ಆಗಿದ್ರು, ಹೇಳ್ತಿದ್ರು. ಆದರೆ ಈ ವಿಷಯ ನಿನ್ನೆ ಒಂದು ಬೆಳಿಗ್ಗೆ ಕಾಲ್ ಮಾಡ್ತಿದ್ರು ಕೂಡ, ಟಾರ್ಚರ್ ಇದ್ರೆ ಕಾಲ್ ಮಾಡ್ತಿದ್ರು ಸೇಫ್ ಆಗ್ತದೆ. ಗೌತಮ್.